ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನ ಕೇಂದ್ರ ಬಿಜೆಪಿ ಸರ್ಕಾರ ಬದಲಿಸಿರುವುದನ್ನ ಖಂಡಿಸಿ ಹಾಗೂ ಕಾಯ್ದೆಯ ಮರುಜಾರಿಗೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಉಪವಾಸ ಸತ್ಯಾಗ್ರಹ ನಡೆದಿದೆ. ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದ ಬಳಿ ಇರುವ ರಾಜಾಜಿ ಪಾರ್ಕ್ನ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಹಮ್ಮಿಕೊಂಡಿದ್ದ ಸತ್ಯಾಗ್ರಹದಲ್ಲಿ ಜಿಲ್ಲಾ ಕಾಂಗ್ರೆಸ್ ನಾಯಕರು ಪಾಲ್ಗೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರಾಜಾಜಿ ಪಾರ್ಕ್ನ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಆರಂಭಗೊಂಡ ಉಪವಾಸ ಸತ್ಯಾಗ್ರಹದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾಜಿ ಸಚಿವ ರಮನಾಥ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ಜಿ ಅಥವಾ ಗ್ರಾಮ್ಜಿ ಯೋಜನೆ ತಂದಿದ್ದಾರೆ. ಇದು ಒಂದು ದ್ವೇಷದ ಮನೋಭಾವದಿಂದ ಕೂಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೇಳೋದು, ದ್ವೇಷ ಮಾಡಿ. ಯಾರ ಬಗ್ಗೆ ದ್ವೇಷ ನಿಮಗೆ? ಬಡವರ ಬಗ್ಗೆ ದ್ವೇಷನಾ? ಕಾಂಗ್ರೆಸ್ ಬಗ್ಗೆ ದ್ವೇಷನಾ? ಅಥವಾ ಈ ಸಮಾಜದ ಸಿಸ್ಟಮ್ನ ಮೇಲೆ, ಈ ಸಮಾಜ ಹೇಗೆ ನಡೀತಾ ಇದೆ ಅದರ ಮೇಲೆ ದ್ವೇಷನಾ ಅಂತ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ದ್ವೇಷ ಇರಬೇಕು, ಆದರೆ ಬಡವರ ಬದುಕಿನಲ್ಲಿ ದ್ವೇಷ ಇರಬಾರ್ದು. ಈ ಯೋಜನೆ ಬಗ್ಗೆ ನೀವೇನಾದರೂ ಸರ್ವೆ ಮಾಡಿ. ಈ ಯೋಜನೆ ಜನರಿಗೆ ಪ್ರಯೋಜನ ಆಗೋದಿಲ್ಲ. ಈ ಯೋಜನೆಯಿಂದ ಸರ್ಕಾರದ ದುಡ್ಡು ಪೋಲಾಗ್ತಾ ಇದೆ. ಈ ಯೋಜನೆಯಿಂದ ಬಡವರು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳುವುದ ಏನಾದರೂ ನಿಮ್ಮ ಹತ್ರ ದಾಖಲೆಗಳಿದೆಯಾ? ಇದೆಲ್ಲ ಕಾಂಗ್ರೆಸ್ಸಿನ ಪಾರ್ಲಿಮೆಂಟ್ ಮೆಂಬರು ಪ್ರಶ್ನೆ ಮಾಡಿದ್ರು ಲೋಕಸಭೆಯಲ್ಲಿ. ಹೇಳಿ, ಡು ಯು ಹ್ಯಾವ್ ಎನಿ ಸರ್ವೆ ಈ ಕಾನೂನನ್ನು ನೀವು ತೆಗೀಲಿಕ್ಕೆ? ಉತ್ತರ ಇಲ್ಲ. ಉತ್ತರ ಇಷ್ಟೇ, ದ್ವೇಷ. ಆ ಕಾನೂನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಜಾರಿಗೆ ತಂದಿತ್ತು, ಅದನ್ನ ತೆಗೆದುಹಾಕಬೇಕು. ದೇಶದ ಚರಿತ್ರೆಯನ್ನ ಬದಲಾವಣೆ ಮಾಡಬೇಕು.